ಏನು ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬ್ರು? ಸಾಹೇಬ್ರು ಬನ್ನಿ ಸರ್, ಕೂತಿಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡಲು ನನಗೆ ಸಮಯವಿಲ್ಲ. ಪಾರ್ಟಿ ಮೀಟಿಂಗ್ ಅಂತೆ ಬೇಗ ಬೆಂಗಳೂರಿಗೆ ಹೋಗಬೇಕು. ಅದೇನೋ ತಮ್ಮ ಮದುವೆ ಕಾರ್ಯ ನಿನ್ನೆ ಮುಗಿಯಿತಲ್ಲ, ತಮಗೆ ಮತ್ತೊಮ್ಮೆ ಶುಭಾಶಯ ಕೋರಲು ಬಂದಿದೆ. ಎಲ್ಲ ತಮ್ಮ ದಯಾ ಸರ್. ಇಷ್ಟೆಲ್ಲ ವಿದ್ಯೆ ಕಲಿತು ಈ ಉದ್ಯೋಗ ನನಗೆ ಸಿಗಬೇಕಾದರೆ ತಮ್ಮ ಸಹಾಯ ದೊಡ್ಡದಿದೆ. ನನ್ನ ಪಾಲಿನ ದೇವರಿದ್ದಾಗೆ ಸರ್. ಮನಸ್ಸಿನಲ್ಲಿ ದೇವರು ಅಂತ ಅಂದುಕೊಂಡಾಗೆ ಕೂತರೆ ಈ ಸಾಹೇಬರಿಗೆ ತುಳ್ಳೇನುಗೊಂಡಂತೆ ಅವರು ಹೇಳ ಕೆಲಸ ನೀ ಮಾಡಿ ತೋರಿಸಿದರೆ ಆಗ ನಿನ್ನ ಋಣ ತೀರುತ್ತದೆ. ಇವರ ಕೆಲಸವನ್ನು ನಾನು ತಲೆ ತಗ್ಗಿಸಿ ಮಾಡುತ್ತೇನೆ ಮಾಂತ್ರಿಕ. ನೀನು ಮಾಡುತ್ತೀಯ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್. ಆದರೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ ಸಮಯದಲ್ಲಿ ನಮ್ಮ ಸರ್ಕಾರ ಬೀಳುತ್ತೋ ಗೊತ್ತಿಲ್ಲ. ಅಷ್ಟರೊಳಗಾಗಿ ನಾನು ಹೆಚ್ಚಿಕೊಂಡಿರುವ ಭೂಮಿ ನನ್ನ ಕೈವಶವಾಗಲೇಬೇಕು. ನೀನೇನು ಮಾಡುತ್ತೀಯೋ ಮಾಡು, ಇಲ್ಲ ಅಂದ್ರೆ ನಿಮ್ಮ ಸಂಬಂಧ ಸರಿಯುವುದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪೋನಲ್ಲ. ಈ ಕಾಕಿಯ ಕಸರತ್ತು ನಾನು ಏನಂತ ಅವರೆಲ್ಲರಿಗೂ ತೋರಿಸುತ್ತೀನಿ. ನಮ್ಮ ಬೀಗನಿರಲಿ ಮತ್ತಾವ ಶೋಧನೆಯಿರಲಿ, ಆ ಕೆಲಸ ನೀವು ಮಾಡಿ ನನ್ನನ್ನು ಜೈಲಿನಲ್ಲಿ ಜೀವಂತವಾಗಿ ಕೊಳೆಯುವಾಗಿ ಮಾಡಿದ್ರು. ಆಸ್ತಿಯಾಗಿ ಅಧಿಕಾರ ಪಡೆದುಕೊಳ್ಳುವಂತೆ. ಹಾಗೆ ಆಗಲಿ ಸರ್. ಇದು ನೆಲ ಬೆರಳೆ ಬರ್ತೇವೆ. ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಓಹೋ ಮತ್ತೊಬ್ಬ ದುರುಳಿಕೋರನ ಆಗಮನ. ನೀನು ಇಲ್ಲಿಗೆ ಹೇಳಿಕೆ ಬಂದೆ. ನಿರಪರಾಧಿಯಾದ ನನ್ನ ಅಣ್ಣನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ತನ್ನ ಸ್ವಂತ ಹೆಂಡತಿಗೆ ಕೊಲೆ ಮಾಡಿ ಇತುರಿಗಾಗಿ ಒಂದು ನಿಮ್ಮನ್ನು ಹೊರಗಡೆ ಕಳಿಸಿ ಅವಳನ್ನು ಕೊಂದಾಕಿದ ಇವನು ಮಾಡುತ್ತಿರುವ ಒಂದೊಂದು ಹೇಳ ಪೂರ್ತಿ ಕೇಳಿಸಿಕೊಂಡು ಏನು ನಿಮಗೆ ಹಣ್ಣ ಅಂತ ನನಗೆ ಹೇಳಿಕೊಡಲಿಕ್ಕೆ ನಾಚಿಕೆ ಆಗುತ್ತದೆ. ಇವನೊಬ್ಬ ದೊರಡೆಕೋರ, ಇವನೊಬ್ಬ ಕೊಲೆಗಾರ. ಇಲ್ಲವಾದರೆ ನಾನು ನಿನ್ನ ಅಣ್ಣನ ಪರವಾಗಿ ಕಟ್ಟುಕೊಂಡು ನಿಜವಾದ ಕೊಲೆಗಾರನಾಗಿ ಮಾತನಾಡುವ ನಿನ್ನ ನಾಯಿಗೆ ಕತ್ತರಿಸಿ ಹಾಕಿ ಬರುತ್ತದೆ. ಏನಾದರೂ ಅಧಿಕಾರವಿದೆ ಎಂದು ರೈತ ನೋಡದೆ ಮಾತನಾಡಿದರೆ ಯಾರು ಕೇಳುತ್ತಾರೆ? ಹೆಚ್ಚಿಗೆ ಮಾತನಾಡಿದರೆ ನಾನು ನಿನ್ನ ಇಲ್ಲೇ ಶೂಟ್ ಮಾಡಬೇಕಾಗುತ್ತದೆ. ಮಾಡ್ತೀಯ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಮಾತಿಗೆ ನಗಬೇಕು ಹಳಬೇಕು. ನನಗೊಂದು ಆಗಿದೆ. ಬಾರಪ್ಪ, ಬೇಗ ನನ್ನನ್ನು ಶೂಟ್ ಮಾಡೊಬ್ಬ. ಹಾಡಿ ಬಂದ ನಿನ್ನ ಹಂಗಾಲು ಹೊರಸಾಗುತ್ತೈತಂತೆ. ಹೆಗಲ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಿದ್ದೇನಲ್ಲ, ಅದಕ್ಕೆ ಶೂಟ್ ಮಾಡಬಾರಪ್ಪ. ಶಾಲೆ
ನನ್ನ ತಮ್ಮ ಯಾರಿಗೂ ಹಿಂದೆ ಉಳಿಯಬಾರದು. ಅದಕ್ಕೆ ಶೂಟು ಮಾಡುವಾರ ಪಾಪ ನನ್ನನ್ನು ಶೂಟು ಮಾಡುತ್ತಾರೆ. ತುಂಬಾ ನಾಟಕ ರಾಜ್ಯ ಈ ನಿನ್ನ ಸಂಭಾಷಣೆಯನ್ನು ಈ ಊರ ಜನರು ಕೇಳಿಸಿದಂತೆ ಹೋಗಿದ್ದಾರೆ ನಿನ್ನ ಮುಖಕ್ಕೆ. ಏನೋ ಮರಿ ಮಾರಿ ಸಾಲಿಗೆ ಕಳಿಸಿದನಂತೆ, ನನ್ನ ಒತ್ತು ತಿರುಗಿದನಂತೆ. ನೀನು ಯಾರ ಮರಿ ಮಾರಿದ್ಯೋ, ಎಲ್ಲಿದೆ ನಿನ್ನ ಮರಿ, ಎಲ್ಲಿದೆ ನಿನ್ನ ಆಸ್ತಿ, ಮನೆ ಎಲ್ಲದು ನಮ್ಮ ಸತ್ತು, ನೀನ ನಮ್ಮ ಅಣ್ಣ ಅಲ್ಲ. ಶಬ್ದವನ್ನು ಈ ರೀತಿ ಮಾತನಾಡಿದರೆ ಪಾಪ ಮುಂದೆ ಬಂದಂತೆ ಕಾಣುತ್ತದೆ. ಈ ನೋಡಿದ ತಮ್ಮನಲ್ಲ ರಕ್ತ ಸಂಬಂಧ ದ್ರೋಹಿ. ಸಾಕು ಮುಗಿಸೋಲ್ಲ ಈ ಪ್ರಾಣ. ಬೇಸೆ ಹೊರಗಡೆ ಬಿಡಿ ಅವನನ್ನು. ಏನಪ್ಪ ಧರ್ಮನಂದನ, ಜೇನಿನಲ್ಲಿ ಇಟ್ಟುಕೊಂಡು ಈ ರೀತಿ ಅರ್ಪಡಿಸುತ್ತೀಯಾ? ಈತನು ನಮ್ಮ ಅಣ್ಣನೇ, ಇವನ ಉಪಕಾರ ನನಗಿದೆಯಾ? ಅವನು ಅನಾಥನಲ್ಲದೆ ಬೇರೆ ಏನು? ಅವನೇನು ನನ್ನ ತಂದೆಗೆ ರಕ್ತಕ್ಕೆ ಹಂಚಿಕೊಂಡು ಬಂದಿದ್ರೆ ನಾನು ಮದುವೆಯಾದ ಹೆಣ್ಣನ್ನು ಅವನು ಪ್ರೀತಿ ಮಾಡುತ್ತಿರಲಿಲ್ಲ. ಅವನ ಮಾತು ಕೇಳಿ ನೀನು ಕೂಡ ದೇವರಂತ ಹತ್ತಿಗೆ ನಾವು ಕೊಲೆ ಮಾಡುತ್ತಿರಲಿಲ್ಲ. ಹೇಳು ಸತ್ಯವನ್ನು. ಸತ್ಯವನ್ನು ತೂಗಿ ನೋಡಿ ಹೇಳೋದಕ್ಕೆ ಇದು ಪಂಚಾಯತಿ ಅಲ್ಲಕೊಂಡು, ಬುದ್ಧಿ ಹೇಳೋದಕ್ಕೆ ಇದು ಮನೆಯೂ ಅಲ್ಲ. ಅನಾಥರಾಗಿ ಬದುಕುತ್ತಿದ್ದ ಆ ಒಂದು ಸಂದರ್ಭದಲ್ಲಿ ಚಿಕ್ಕಮ್ಮ ಅಂದರೆ ಈ ಬೀರನ ತಾಯಿ ಅವನಿಗೆ 5 ಎಕರೆ ಭೂಮಿ, ನನಗೆ 5 ಎಕರೆ ಭೂಮಿ ಹಿಡಿದುಕೊಂಡು 3 ಕುರಿಗಳನ್ನು ಕೊಡಿಸಿ ಸಂಸಾರಕ್ಕೆ 2 ಲಕ್ಷ ಹಣ ಕೊಟ್ಟು ನಮಗೆ ನೆರವು ಮಾಡಿ ಈ ಬೀರನನ್ನ ಚಿಕ್ಕ ಕೂಸನ್ನು ನನ್ನ ಕೈಗೆ ಕೊಟ್ಟು ಸತ್ತು ಹೋಗಿದ್ದಾರೆ. ಎಲ್ಲ ಎಲ್ಲಿಂದ ತಿಳಿಯುತ್ತೆ? ಹಾಗಾದರೆ ಆ ತೋಟದ ಹೊಲದಲ್ಲಿ ಅವನ ಹೆಸರಿನೊಂದಿಗೆ ನಿನ್ನ ಹೆಸರು ಏನಕ್ಕಿದೆ? ಕ್ಯಾನ್ಸರ್ ಕಾಯಿಲೆಯಿಂದ ಸಾಯುವ ಇವನ ತಾಯಿ ವಯಸ್ಸಿಲ್ಲದ ಇವನಿಗೆ ಅಜ್ಞಾನ ಪಾಲನೆಗೆಂದು ಕೂಡಿಸಿ ಹೋಗಿದ್ದಾಳೆ. ಸುಳ್ಳು ಸುಳ್ಳು, ನಾನು ಇದು ಯಾವುದನ್ನು ನಂಬುವುದಿಲ್ಲ. ಏಸೆ ಒಳಗಡೆ ಹಾಕು ಇವನನ್ನು. ನಿಲ್ಲಿ, ಅವನಕ್ಕೆ ಬಿಟ್ಟು ಬಿಡೋರು. ಅದನ್ನು ಕೇಳಲಿಕ್ಕೆ ನೀನು ಯಾರು? ನಾನು ಶಿವನಿಗೆ ಬದುಕ ನನ್ನನ್ನು ಬಿಟ್ಟು ಬಿಡಿಯ ದೇವರನ್ನು. ದೇವನನ್ನು ಬಿಟ್ಟು ಬಿಡಿ ಅಂತ ಹೇಳಲಿಕ್ಕೆ ನೀನೇನು ನನ್ನ ಮೇಲಾಧಿಕಾರಿನ? ಇಲ್ಲ ಗೃಹ ಮಂತ್ರಿನ? ಇದು ಯಾವುದೂ ಅಲ್ಲ. ಇಡೀ ಸುತ್ತ 10 ಹಳ್ಳಿಯಲ್ಲಿ ಕ್ರಿಮಿನಲ್ ಲಾಯರ್ ವರದರಾಜ ಬಿಡುಗಡೆಗೆ ಕೋರ್ಟ್ನಿಂದ ಬೇಲು ತಂದಿದ್ದೇನೆ. ಬಿಟ್ಟು ಬಿಡಿಯವರನ್ನು. ಇದೆಂತ ಕೆಲಸ? ಬೇಸೆ ಬಿಟ್ಟು ಬಿಡಿಯವನನ್ನ. ಲಕ್ಷ್ಮಿ, ನೀನದೆಂತಹ ದೊಡ್ಡ ಉಪಕಾರವನ್ನ ನೋಡಿ. ಅಪತ್ಕರ ಇದು, ಅದು ಸಾಯಬದ್ಧರ ಕರ್ತವ್ಯ. ಹಾಗೆ ದೇವರೇ, ನಿನ್ನ ಹೆಸರು ಕೇಳಿದ್ರೆ ಈ ಊರಲ್ಲಿ ಎಷ್ಟು ನಮಸ್ಕಾರ ಮಾಡಿ ಹಿಂದೆ ಬಸಲ್ತೀವಿ ಜನರು. ಲಕ್ಷ್ಮಿ, ಮಾವ ಎನ್ನುವುದರಿಂದ ದೇವರೇ ಎಂದು ಸಂಬೋಧಿಸುವ ಈ ನಿನ್ನ ಸರ್ವ ಬುದ್ಧಿಗೆ ಎಲ್ಲಿಂದ ಉತ್ತರವಿದೆ ತಾಯಿ? ಈ ನಿನ್ನ ಕೆಲಸ ಅಪಾರವಾದದ್ದು. ನೋಡಿ, ಎಲ್ಲ ಮಾತಾಡಲು ಇದು ಸ್ಥಳವಲ್ಲ. ದೇವರೇ,
ಅಲ್ಲಿ ಹೋಗಿ ಮಾತಾಡೋಣ, ಮನೆಗೆ ಹೋಗೋಣ. ಹೌದಣ್ಣ, ನಡಿ ಮೊದಲು ಮನೆಗೆ ಹೋಗೋಣ. ನಾಳೆ ದಿನ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ಈ ರೀತಿ ನಾಳೆ ದಿನ ನಡೆಯಲೇಬೇಕು. ಹಾಗೆ ಆಗ್ಲಪ್ಪ. ಅದೇನು ಯೋಚನೆ ಮಾಡುತ್ತಿರುವಿರಿ? ನೋಡಿ, ಮೊದಲು ಚಹಾವನ್ನು ಕುಡಿಯಿರಿ. ಅದೇನಿದರೂ ಎಲ್ಲ ಸರಿ ಹೋಗುತ್ತೆ. ಇದು ಅಂತಿಂತಹ ಚಿಂತೆಯಲ್ಲ ತಾಯಿ. ನಾನು ಜೀವನ ಪೂರ ತೊಡಗಿ ಸಾಯುವಂತಹ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲಿ? ಇದು ಅಂತಿಂತ ಚಿಂತೆ. ಬಡವರ ಮನೆಯಲ್ಲಿ ತಿನ್ನೋದಕ್ಕೆ ಅನ್ನದಿಂದ ಎನ್ನುವ ಚಿಂತೆ. ಕುಬೇರನ ಮನೆಯಲ್ಲಿ ಹಣವಿದ್ದರೂ ಅವನಿಗೆ ಮನಸ್ಸಿಗೆ ನೆಮ್ಮದಿಯಿಲ್ಲ ಎಂಬ ಚಿಂತೆ. ಹಾಗೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಅಗಾಢವಾದಂತಹ ಮನಸ್ಸಿನ ಭಾವನೆಗಳಿಲ್ಲ ಎಂಬ ಚಿಂತೆ. ಮಾವ, ನಿಮ್ಮ ಮನಸ್ಸಿಗೆ ಆದಂತಹ ಕಾತುರ ಅದೇನೆಂಬುದು ನನಗೆ ತಿಳಿದಿದೆ. ಆದರೆ ಒಮ್ಮೆ ಮನ ಬಿಚ್ಚಿ ನನ್ನೊಮ್ಮೆ ನೋಡಿ ಮಾವ, ಇಲ್ಲಿ ನೋಡಿ ನೋಡಿ. ಇದು ಧರ್ಮವಂತರ ಮನೆಯಲ್ಲ. ಮತ್ತಿಯ ತುಂಬ ಸೆರಗನ್ನು ಹೊತ್ತು ನೆಲದಲ್ಲಿ ಚಿತವಿಟ್ಟು ನಡೆಯಬೇಕು. ದಯಮಾಡಿ ಎಲೆಯಿಂದ ಜರುಗಿದ ಸೆರಗನ್ನು ತಲೆ ತುಂಬ ಹೊತ್ತುಕೊಳ್ಳಮ್ಮ, ತಲೆ ತುಂಬ ಹೊತ್ತುಕೊಳ್ಳು. ಮಾವ, ಧರ್ಮವಂತರ ಮನೆಯಲ್ಲಿ ಜ್ಞಾನವನ್ನು ಪಡೆದು ಅಜ್ಞಾನವಂತರ ಮನೆತನದಲ್ಲಿ ಹುಟ್ಟಿರುವ ನೀವು ಹಿಂದೆ ಧರ್ಮರಾಜರಾಗಿ ಮಹಾರಾಜರಾಗಿ ಮೆರಿಬಹುದು. ಅದಕ್ಕೆ ಕಾರಣ ನಾನಾಗಿರ್ಬೇಕು. ನಾನಿದ್ದರೆ ಎಲ್ಲ ಸರಿ ಹೋಗುತ್ತೆ. ಒಮ್ಮೆ ಯೋಚನೆ ಮಾಡಿ ಮಾವ. ನಿಮ್ಮ ಜನಗಳಂತ ಹೇಳ್ತೀವಿ. ದಿನ ಬೆಳೆದಾದರೆ ಧರ್ಮವನ್ನು ಪರಿಪಾಲಿಸುವ ನನಗೆ ಅಸಹ್ಯವೆನಿಸುತ್ತಿದೆ. ಈಗೆಲ್ಲ ಮಾತನಾಡಬಾರದಮ್ಮ. ಒಳಗಡೆ ನಡಿ, ನಾವು ಒಳಕ್ಕೆ ಹೋಗಬೇಕು. ಮಾವ, ನೀವು ಮಾತಾಡಿರೋದು ಯಾಕೋ ಸರಿ ಕಾಣಿಸ್ತಿಲ್ಲ. ನೀವು ಯೋಚನೆ ಮಾಡ್ತಿರೋ ರೀತಿಯೂ ಕೂಡ ಸರಿ ಕಾಣಿಸ್ತಿಲ್ಲ. ಇಷ್ಟು ದಿವಸ ಅಂತ ಇದೇ ರೀತಿ ಯೋಚನೆ ಮಾಡಿಕೊಂಡು ನಿಮ್ಮ ಮನಸ್ಸನ್ನ ಹಿಡ್ಕೊಂಡು ಒಂದು ಬಾರಿ ಯೋಚನೆ ಮಾಡಿ ನನ್ನ ಮನವನ್ನು ನೋಡಿ. ಆಗ ತಾನೇ ನಿಮ್ಮ ಜೀವನವ ಬದಲಾಗುತ್ತೆ. ಯೋಚನೆ ಮಾಡಿ ಮಾವ, ಯೋಚನೆ ಮಾಡಿ. ನನ್ನ ತಮ್ಮನ ಮರಳಿಯಾಗಿ ಬಂದ ನೀನು ಸೊಸೆಯಷ್ಟೇ ಅಲ್ಲ, ಮಗಳಿಗೂ ಸಮಾನ. ನಾನು ಏಕಪತ್ನಿ ವ್ಯತಸ್ಥ, ನಿಜ ಭಕ್ತನೇ ನಾನು ನಿತ್ಯ ದಾರಿ ಹಿಡಿದು ಹೊರಟರೆ ಕೈದವರೆಲ್ಲರೂ ಮತ್ತಿಯ ತುಂಬ ಸೆರಗನ್ನು ಹೊತ್ತು ದೇವರು ಬಂದಾಗೆಂದು ದಾರಿ ಬಿಡುತ್ತಾರೆ. ಅಂತರಲ್ಲಿ ನೀನು ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸ್ತೀಯ. ನೀನು ಏನು ಬೇಕಾದ್ರೂ ಹೇಳಿ ಮಾವ, ನಾನು ಖಂಡಿತವಾಗ್ಲೂ ಸಿದ್ಧಾಗೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಬೇಸರದ ಸಂಗತಿ ಅಂತೂ ನನ್ನಲ್ಲಿ ಬಾರದೇ ಇಲ್ಲ. ಮಾವ, ಒಂದು ಸಲ ಯೋಚನೆ ಮಾಡಿ ನಾನು ನಿಮ್ಮವಳೆಂಬುದನ್ನ ಮನಸ್ಸಿಗೆ ತೆಗೆದುಕೊಂಡೆ. ಆಗ ತನಗೆ ಗೊತ್ತಾಗುತ್ತೆ ನಾನು ನಿನ್ನವಳು ಎಂಬುದು. ಇದು ನಾನು ಕೊಡ್ತಿರೋ ನಿನಗೆ ಕೊನೆಯ 2ನೇ ಕರೆ.
ಬಿಡುತ್ತೇನಮ್ಮ. ಧರ್ಮದ ದಾರಿ ಬಿಡಲಾರೆ ಯಾಕೆಂದರೆ ಸಾಲ ಮಾಡುವುದರೆ ಅಂಜಲು ಉಂಡಂತೆ, ತಂದೆಯ ಗಳಿಕೆಯಲ್ಲಿ ಉಂಡರೆ ಹಳಸಿದ ಅನ್ನ ಉಂಡಂತೆ, ನಮ್ಮ ಸ್ವಂತ ಹಕ್ಕಿನಲ್ಲಿ ಕುಡಿದು ಉಂಡರೆ ಮೃಷ್ಟಾನ್ನ ಭೋಜನ ಮಾಡಿದಂತೆ. ಹಾಗೆಲ್ಲ ತನ್ನ ಸ್ವಂತ ಹಕ್ಕಿನಲ್ಲಿ ಬದುಕೋಣಮ್ಮ. ನೀನು ಹೇಳಿದಂತೆ ನಿನ್ನ ಮನಸ್ಸಿನ ಭಾವನೆಗಳನ್ನ ಒಂದು ಸಲ ಯೋಚನೆ ಮಾಡಿ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವ. ನಿನ್ನ ಮನಸ್ಸಿನ ಎಲ್ಲಾ ನಿರ್ಧಾರಗಳು ನನ್ನಂತೆ ಬದಲಾಗುತ್ತೆ. ಅದಕ್ಕೆ ಆ ನಿರ್ಧಾರ ಬದಲಾದರೆ ನನ್ನ ನಿರ್ಧಾರವೂ ಕೂಡ ಬದಲಾಗುತ್ತೆ ಮಾವ. ಸಂತೋಷವಿದೆ. ತುಂಬಿದ ಮಣ್ಣಿನ ಮಡಿಕೆ ಬಿಟ್ಟು ದೂರ ಹೋಗಿರುವಾಗ ತೆಗೆದುಕೊಂಡು ನಾವು ಏನು ಮಾಡಲಿದ್ದಾವೆ? ತಮ್ಮನ ಮನೆಯಲ್ಲಿದೆಯೋ ಮೈ ತುಂಬ ಎಚ್ಚರವಿರಲಿ. ಮಾವ, ನಿನಗಾಗಿ ಬಂದಿರುವ ಈ ಮೋಹಕ ಹೆಣ್ಣನೆ ನೀನು ಇಷ್ಟು ಒಂದು ಬಾರಿ ಯೋಚನೆ ಮಾಡಲು ಇವಳು ನಿನ್ನ ಬಳಿ ಬಂದಾಗ ನಿನ್ನ ತಿರಸ್ಕರಿಸಿ ಕಳಿಸಿದರೆ ಅದಕ್ಕೆ ಅರ್ಥವಿರುವುದು. ಹೀಗೆ ನೀನು ಒಂದು ಬಾರಿ ಯೋಚಿಸಿ ನಿನ್ನವಳನ್ನಾಗಿಸಿದ್ರೆ ಮೈ ಮರೆತು ನಿನ್ನವಳಾಗಿ ನಿನ್ನ ಆಸೆಯನ್ನ ತೀರಿಸುವನ್ನು ಯೋಚಿಸು ಮಾವ. ನಿನ್ನಂತಹ ನೀತಿಗೆಟ್ಟ ಎಣ್ಣೆ ಆಗಿರಬೇಕು. ನನ್ನಂತವರು ಇರಬೇಕು. ಆದರೆ ತುಂಬಿದ ಮೌನತೆ ತುಂಬಿರುವಂತಹ ಹೆಣ್ಣು ಖಂಡಿತವಾಗ್ಲೂ ಆಗಬಾರದು. ಅಯ್ಯೋ ಶಿವ ಶಿವ, ನೋಡಿ, ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ಕಿವಿಗೊಟ್ಟು ಕೇಳಿ. ತಮ್ಮನ ಮಳದಿಯ ಹೆಂಡತಿ ಎಂದಿಗೂ ಕೂಡ ಮೋಹಕ ದಾರಿಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಿರ್ಬೇಕಾದ್ರೆ ಅವಳ ಮಳದಿಯನ್ನೇ ನೀವು ಪ್ರೀತಿಸೋದು, ಅವಳಿಗೆ ಆಸೆಯನ್ನು ತೀರಿಸೋದು ತಪ್ಪೇನಿಲ್ಲ. ನೋಡಿ, ಈ ಸರಿಗಿನ ಮೈಯಲ್ಲಿ ಕುಂತು ಒಂದು ಬಾರಿ ಯೋಚಿಸಿ ನೋಡಿ ಮಾವ. ಕಂಡವರಿಗೆ ಸರಗನ್ನು ಹಾಸಿ ನನ್ನ ಮೇಲೆ ಸೇರಿದ ಮಾಲಿ ನಿನಗೆ ಒದಗಿ ಒಡೆದವೇ ಸಾಕ್ಷಿ. ಈ ಮನೆ ನೆರವನ್ನಾಗಿಸುವ ಮುನ್ನ ಈ ನಿನ್ನ ಕತ್ತನ್ನು ಕೊಂಡು ಜೈಲಿಗೆ ಹೋಗುವೆ. ಮಾವ, ಒಂದು ಮಾತನ್ನ ನೆನಪಿಟ್ಕೊಳ್ಳಿ. ನೀವು ಮೊದಲು ಅದೇ ತಪ್ಪನ್ನು ಮಾಡಿ ಮಾತನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದು ನಿಮ್ಮ ಪ್ರಾರಬ್ಧ. ಪದೇ ಪದೇ ಅದೇ ಮಾತನ್ನಾಡಿದ ನಿನ್ನನ್ನು ಸಾಯಿಸದೆ ಬಿಡಲಾರೆ. ಏನು ಮಾಡಬೇಡಿ. ಅಯ್ಯೋ ಸ್ವಾಮಿ, ದೇವರಾಗಿ ಬಂದು ನನ್ನ ಮನಸ್ಸನ್ನ ನನ್ನನ್ನ ಕಾಪಾಡ್ಬಿಟ್ರೆ ನೀವು ಸ್ವಲ್ಪ ಬಲವಾಗಿದ್ರೆ ಇವರು ನನ್ನನ್ನ ಸಾಯಿಸ್ಬಿಡ್ತಾ ಇದ್ರು. ಹೌದೇನೋ ಚಾಂಡಾಳ, ಬಾಯಿ ತುಂಬ ಧರ್ಮರಾಜನೆಂದು ಹೇಳಿ ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕಿದ್ಯಾ ನೀಚ? ನಿನ್ನ ಉಳಿಸಲಾರೆ. ಸತ್ಯದ ತತ್ವವನ್ನು ಪರೀಕ್ಷೆ ಮಾಡಿ ನೋಡುತ್ತಲ್ಲ, ಪರೀಕ್ಷೆ ಮಾಡಿ ನೋಡ
ಕೂಡ ಇಂಥ ಮಾತುಗಳನ್ನು ಇವರು ಆಡುತ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಜೀವನವನ್ನು ಹೇಗೆ ನಡೆಸಬೇಕು? ಇಲ್ಲ, ಇಂಥವರ ನಡುವೆ ನಾನು ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಪಾಪೆ, ತಮ್ಮನ ಹೆಂಡತಿ ಮಗಳು ಸಮಾನವೆಂದು ಕಾಣದೆ ಇವಳೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು. ಬಲಾತ್ಕಾರಕ್ಕೆ ಮುಂದಾದ ನೀಚ, ಬಾಯಲ್ಲಿ ನೀತಿ ಪಾಠ, ವೃತ್ತಿಯಲ್ಲಿ ಅಧರ್ಮದ ಏಸಿ ಪಾಠ. ಅಂತ ನನಗೆ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ಮಾಡಿಕೊಂಡ ಹೆಂಡತಿಯನ್ನು ಕೊಂದು ಹಾಕಿದೆ. ಇಂದು ನನ್ನ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನು ಆ ಬೀರನ ಮಡದಿಯಾಗಿ ತಂದಿ. ಈಗ ನನ್ನ ಹೆಂಡತಿ ಶೀಲಕ್ಕೆ ಕೈ ತೆಪ್ಪಿ ಹಾಕಿದ್ಯಾ ನೀಚ? ನಾನು ಉಳಿಸಲಾರೆ. ಪವಿತ್ರ ಕೈನಿಂದ ಹೀನನ ಪವಿತ್ರ ಪಾದವನ್ನು ಮುಟ್ಟಬೇಡ. ಯಾಕಂದರೆ ಉಣ್ಣುವ ಅನ್ನ ಮತ್ತು ಕಕ್ಕಸವನ್ನು ಒಂದೇ ಬುಕ್ಸಿನಲ್ಲಿ ಸ್ವೀಕರಿಸುತ್ತಿರುವ ನೀಚನೇನ. ನಿನ್ನ ಹಿರಿಯಣ್ಣ ಹಡದ ತಂದೆಗೆ ಸಮಾನವೆಂದು ನಾನು ನಂಬಿದರೆ ಆ ಸಿದ್ಧಲಿಂಗೆ ಸ್ಮರಣವನ್ನು ಮರೆತು ಮಗಳನ್ನು ಮೋಹಿಸಿದ ಪಾಪಿ ನೀನು. ನೀನು ಹೇಳುವ ಪ್ರಕಾರ ನಾನೇ ನನ್ನ ಕಾಲು ಹಿಡಿದು ನನ್ನ ಬಲಾತ್ಕಾರ ಮಾಡು ಬಾ ಎಂದು ಬಂದು ಕರೆದಾಗ ಹೇಳ್ತಾ ಇದೆಯಲ್ಲ, ಇದು ಯಾವ ರೀತಿಯ ನ್ಯಾಯ? ಏನು ನನ್ನ ಪರಿಸ್ಥಿತಿಯನ್ನು ಅಷ್ಟೊಂದು ಅರಿತುಕೊಂಡು ಮಾತನಾಡುತ್ತಿರುವೆಯಾ? ದೇವರು ಮೆಚ್ಚುವಂತಹ ಸಂಸಾರದಲ್ಲಿ ಧರ್ಮವಂತನಂದ ಯಾವ ಬಾಯಿನಿಂದ ಹೇಳ್ತಿದ್ಯಾ ಧರ್ಮವಂತ ಎಂದು? ಆ ಕೀಚಕನಿಂದ ಕೀಲವಾಗಿ ದುಶ್ಯಾಸನಿಗಿಂತ ನೀಚನಾಗಿ ಆ ರಾವಣಗಿಂತ ಕ್ರೂರಿಯಾಗಿ ನೀನು ಧರ್ಮಾತ್ಮನೇ ಅಲ್ಲ ಅಲ್ಲ, ನೀನೊಬ್ಬ ಪಾಪಾತ್ಮ. ಹೋಗಿ ಮನೆಯಲ್ಲಿ ಒಂದು ಕ್ಷಣ ನಿಲ್ಲಬೇಡ. ಹೋಗ್ತೀನಿ ನನ್ನ ಚಿಕ್ಕವನಾಗಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ಓದಿಸಿ ಬಂದವನಾಗಿ ಮಾಡಿದ ಪ್ರೀತಿ ನಿನ್ನ ನೀನು ಅಂದು ಹತ್ತಾಗ ನನ್ನ ಮೇಲೆ ಹೋಗುವಾಗ ಪುತ್ರ ಮಾಡಿದ್ರು ಅದು ಅಮೃತ ಅಂತ ಇದ ಕೈಯಲ್ಲಿ
ಆಗುವಳು ತಮ್ಮ ಮೂರ್ತಾರು ಸಣ್ಣನಾಗಿದ್ದಾಗ ನಿನಗೆ ಒಂದು ಹಾಲು ಕಡಿದಾಗ ಅದರ ವಿಷಯವನ್ನು ಮೀರಿ ನಿಮ್ಮ ಪ್ರಾಣ ಅದು ನಡೆಸ್ಕೊಂಡು ನನ್ನ ತಪ್ಪೇಬಾರು ನನ್ನ ತಪ್ಪೆ ನಾನು ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಕೊಡು, ನಿನ್ನ ಪಾಲು ನೀನು ತಗೊಂಡು ಹೊರಡು. ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇದಕ್ಕೂ ಮೀರಿ ನೀನು ಹೋಗಲಿದ್ದರೆ ನೀನು ನಂಬಿರುವ ನಾನು ನಿಮ್ಮನ್ನೇ ಮಕ್ಕಳೆಂದು ನಂಬಿದ್ದೆ. ಆ ನಂಬಿದ ಕರುಳನ್ನೇ ಕತ್ತರಿಸುವಾಗ ಹಾಲು ತೆಗೆದುಕೊಂಡು ನಾ ಏನು ಮಾಡಲು ತಮ್ಮ? ಬೀರನ ಆಸ್ತಿ ಬೀರನಿಗಿರಲಿ, ನನ್ನ ಆಸ್ತಿ ನಿನ್ನ ಆಸ್ತಿ ನಿನಗಿರಲಿ. ಬರಿಗೈಯಿಂದ ನಿನಗೂ ಮನೆಗೂ ವಿದಾಯ. ಬಹು ದೂರ ಹೋಗಿಬಿಡ್ತೀನಿ. ಹಾಗೆ ಏನು ಹೋದರೂ ಸಾಲದು. ಈ ಪೇಪರ್ಗೆ ಸಹಿ ಹಾಕಿ ಬರಲು. ಸಂತೋಷದಿಂದ ಸಹಿ ಮಾಡ್ತಿರ್ತಾರೆ. ಶಶಿಧರ, ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೀನಿ, ಎಚ್ಚರವಿಟ್ಟು ಕೇಳು. ಇವರ ಮೋಸದ ಮಾತಿಗೆ ನೀನು ಹೀಗೆ ಮುಂದುವರೆದರೆ ಇವಳಿಂದಲೇ ನೀನು ಬೀದಿ ಪಾಲಾಗಿ ಈ ಸಮಾಜದಿಂದ ನರಳುತ್ತಿ. ಈ ಅಣ್ಣನ ವೇಷವನ್ನು ನೀನು ಅರ್ಥ ಮಾಡಿಕೊಳ್ಳದಿದ್ದರೆ ನನ್ನ ಕರ್ಮದ ಗುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಹಾಕುತ್ತದೆ. ಎಚ್ಚರವಿರಲಿ. ನೀತಿಯ ಪಾಠ ಏಹೇ ಅದು ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆಯೋ. ನೀನು ಮಾಡು. ಆ ಪಾಪಿ ಅಂತೂ ತೊಲಗಿದಾಯ್ತು. ನಿಮ್ಗ್ಯಾಕೋ ತುಂಬಾನೇ ಹಸಿರಾಗಿರುತ್ತೆ ನೋಡಿ. ಇದೇ ಸಂತೋಷದಲ್ಲಿ ಏನಾದ್ರೂ ಹಾಡಿಕೊಂಡು ಕುಪ್ಪಳಿಸ್ಬೋದಾ? ನನ್ನ ಇಷ್ಟ. ನಿಮ್ಮ ಮನಸ್ಸರ ಕಲಿಸೋದು ನಿಮ್ಮ ಕರ್ತವ್ಯ ತಾನೆ. ಬನ್ನಿ ನನ್ನ ಇಂಡಿಯಾ. Hey,
ಹಂಚಿಕೊಂಡು ಬಂದ ತಮ್ಮನನ್ನೇ ದೂರ ಮಾಡಿ ದುಡಿದ ಒಂದು ಭೂಮಿಯನ್ನೇ ಕಿತ್ತುಕೊಂಡು ಎಂತ ವಿಚಿತ್ರವಾಗಿ ಚಿತ್ರಿಸಿದೆ ಪಾದ ಹಿಡಿದು ನಡೆಯುವ ನಮ್ಮಂತವರನ್ನು ಕೈ ಬಿಡಬೇಡ. ನೀ ಕೈ ಬಿಟ್ಟರೆ ನಮಗಿನ್ಯಾರು ಗತಿ ತಂದೆ, ನಮಗಿನ್ಯಾರು ಗತಿ. ಹೇಗೆ ನಾನಿನ ಕಣ್ಣಲ್ಲಿ ನೀರು, ಹೇಗೆ ಮೈ ಕೈಯಲ್ಲಿ ರಕ್ತ. ಯಾವನಾದರೂ ಒಂದು ವೇಳೆ ನಿನ್ನ ಮೇಲೆ ಕೈ ಮಾಡಿ ತಂದನೆ ಅವನನ್ನು ಈಗಲೇ
ಬಿಡ್ತೇನೆ. ಹಾಗೆ ಬಾರದೆಲ್ಲ ಹಾಗೆ ಹೇಳಿತು. ಸಚಿವಾಲ ಮಾಡಿಯಾಗಿ ಬಂದ ಪಾಪಿ ನನ್ನ ಅಪವಾದನೆ ಎಲ್ಲ ಸಚಿಯಿಂದಲೇ ಒಡೆದು ಒತ್ತು ಪಾಪಿಲ್ಲ ಹೆಂಡತಿಯ ಮಾತು ಕೇಳಿ ನನ್ನ ಅಣ್ಣನ ಕೈ ಮಾಡಿ ಚಂದ ಅಣ್ಣ ಅವರಿಬ್ಬರ ಕಥೆ ಮುಗಿಸುವ ಸಮಯ ಈಗಲ್ಲ. ತಾನಾಗೆ ಬರುತ್ತದೆ. ಆದ್ರೆ ಸಂಕಟ ಮಾಡಿಕೊಳ್ಳಬೇಡ. ಮೊದಲು ಆಸ್ಪತ್ರೆಗೆ ಹೋಗೋಣ. ಬಾಬಾ ಏನ್ ಜಾತ್ರೆ ಇಲ್ಲ ಇನ್ನೇ ನಡೀತಾ ಇಲ್ಲ ಊರಾಗ ಎಡೆಯೂರು ಸಿದ್ಲಿಂಗಪ್ಪನ ಜಾತ್ರೆ ಭಾರಿ ನಡೀತ್ ನೋಡ್ರ. ಏನ್ರಿ ಮಲ್ಲಾಪುರದಿಂದ ಗುಡಿವರ್ಗ ತಾಯಂದ್ರೆ ಕೊಂಡೋಗ್ರಿ ಮಾಟದ ಭಜನೆ ತಾವ್ರಿ ಮಾಟದ ಹಿಂದರಿ ಕಬಡ್ಡಿ ಕಬಡ್ಡಿ ಅಲ್ರಿ ಮಾಟದ ಬಾಲಕ್ಕ ನಾಟಕದ ಮೇಳ ಮಾಟದ ಎಡಕ್ರಿ ನೋಡ್ಬೇಕ್ರಿ ಅದು ಏನಂತಿಲ್ಲ ಟಗರಿನ ಕಾಳಗರಿ ಅಷ್ಟ ಯಾಕ್ರಿ ಸುತ್ತ ಮತ್ತ ನೋಡಿದ್ರೆ ಸಾಕ್ ನೋಡ್ರಿ. ನಮ್ ಒದ್ದನ ಬಾಟ್ಲಿ ಮಂದಿ ಮೇಳ ಐತ್ರಿ, ಬಾಟ್ಲಿ ಮಂದಿ ಮೇಳ ಐತಿ. ಅದಕ್ಕೂ ಮೇರೆ ಇದಾ ಗದ್ದಲ್ದಾಗ ನಮ್ಮ ಯಡಿಯೂರು ಸಿದ್ಲಿಂಗಪ್ಪ ಏನಾಗಂದ್ರ ಅಂಜವಾಡ್ಲಿ ಬಾಡ್ಲಿ ಕುಡಿಯೋದನ್ನ ಮಾತ್ರ ಯಾರು ಅಂದ್ರಿ ನಿಮ್ಮಿಂದ ನಾನು ಇರ್ತೀನಿ ಅಂತ. ಜಾತ್ರೆಗೆ ಬಂದಾಕೆ ಜಾತ್ರೆಗೆ ಯಾರೋ ತಾಯ ಬಾಳ ಬಾಳ ಬಂದ್ಬಿಟ್ಟೆ ನಮ್ಮ ಯಡಿಯೂರು ಸಿದ್ಲಿಂಗಪ್ಪನಿಗಿನ ದೊಡ್ಡ ಕಡಿಯಲ್ವಾ ಅಂತೀನಿ. ನೋಡು ನಾನು ಅದ ಊರನಕ್ಕಿನ ಮುರುನಾಳ ಮುಚ್ಚನ ಪಾದ ಗಟ್ಟಿ ಹಿಡ್ಕೊಂಡಕ್ಕಿ ಬಂದಕ್ಕಿ. ಅಯ್ಯೋ ಅಯ್ಯಯ್ಯೋ ನನ್ನ ಪ್ರೇಮದ ರತ್ನನ ಗಟ್ಟಿ ಹಿಡಿದ ಗುರುವಿನ ಪಾದ ಬೆಟ್ಟ ನನ್ನ ಹೃದಯ ಮೊಟ್ಟ ಆಗ ಏನಂತೈತಿ ಅಂತ ನಂತರ ನಿನ್ನ ಉತ್ತರ ಹೇಳಿಗೆ. ಈ ನಿಮ್ಮ ಇಂಥ ಮಾತೆ ನನ್ನ ಮನಸ್ಸಿನಾಗ ಇಟ್ಕೊಂಡೈತಿ. ಹೌದು ಮತ ನೀನು ಪುಟ್ಟಿ ಇರುವಾಗಲೇ ನನ್ನ ಪುಟ್ಟ ಹೃದಯದಲ್ಲಿ ಇಟ್ಟುಕೊಂಡು ಅನೇಕ ವರ್ಷಗಳಾಗಿದೆ ಚಿನ್ನ. ಅಯ್ಯಯ್ಯೋ ಇಂಥ ಮಾತಿಗೆ ನಾ ಏನ್ ಉತ್ತರ ಕೊಡ್ಲಿ, ಹಂಗ ಉತ್ತರ ಕೊಡ್ಲಿ ಅಂತೀನಿ. ನೀನ್ ಹೆಂಗಾರ ಮಾತಾಡ ಹುಡುಗಿಯಾಗ ನನಗೆ ಕಾಮ ಕಸ್ತೂರಿ ಹೂವಾಗಿರ್ತೈತಿ. ನೀ ಬರೀ ಮನದಾಗ ಮಾತಾಡ ಅದು ನನಗ ಮಲ್ಲಿಗೆ ಮಲ್ಲಿಗೆ ಹೂವಾಗಿರ್ತೈತೆ. ನೀನ್ ಒಪ್ಪಿದ್ರೆ ಸಾಕು ರತ್ನ, ಶಿವನಂತ ಮಗನಾಡ ನಿನ್ನ ಕೈಯಾಗ ಕೊಟ್ಟ ಚಂದಾಗಿ ಸಂಸಾರ ಮಾಡ್ತೀನಿ. ಹೌದಾ? ಹಂಗಂದ್ರ ಎಲ್ಲಿ ಮಾಡ್ರಿ ನಿಮ್ಮ ಮನಿ? ನಮ್ಮನೆ ಕೇಳ್ತೀಯ ರತ್ನ? ಇರಾಕ ಮನಿ ಆಟ ಅಲ್ಲ ರತ್ನ. ಅತ್ತ ಕಾರ್ ಐತ್ಯ, ಬೆತ್ತಾಗ ಹೊಲ ಐತ್ಯ, ರೊಕ್ಕ ರೊಕ್ಕ ಒತ್ತಕ ಟ್ರಿಷರ್ ಐತ್ಯ, ಅದ್ರಾಗ ಮೆತ್ತನ ಬೆಣ್ಣಿಡಕ ಕುಂಬಾರ ಮಲ್ಲಣ್ಣ ಮಾವನ ಗಡಿಗೆ ಐತೆ. ಅಷ್ಟ ಯಾಕ ರತ್ನ, ನೀನು ಬಣ್ಣ ಬಣ್ಣದ ಸೀರೆ ಉಟ್ಕಂತ ನನ್ನ ಹೃದಯದ ಮಾಡಿ ಹತ್ತಕ 2 ಅಷ್ಟರ ಬಿಲ್ಡಿಂಗ್ ಐತಿ ಹುಡುಗಿ. ಅದಕ್ಕೂ ಮೀರಿ ರಾತ್ರಿ ಹಾಲು ಕುಡಿದ್ನಂದ್ರ ಸಾಕು ಹುಡುಗಿ, ಬಂಗಾರದ ಬಟ್ಲೈತೆ. ಇದ್ರಾಗ ಏನಾರ ನಾವು ಮದುವೆ ಆಗಿ ಒಂದ 9 ತಿಂಗಳದಾಗ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಸಾಕ್ರತ್ನ. ಅವಕ್ಕ ಜುಟ್ಲ ರಿಂಗ್ ಹಾಕಿ ಮಲ್ಸಕ ಬೆಳ್ಳಿ ತೊಟ್ಲೈತಿ ಹುಡುಗಿ, ಬೆಳ್ಳಿ ತೊಟ್ಲೈತ. ಅಯ್ಯಯ್ಯೋ ಮಾತಿನಲ್ಲಿ ಮಾಡಿದ್ದೆಲ್ಲ ಮೋಡಿ. ಇದೇ ಹುಡುಗನಲ್ಲಿ ಹಂಗಾರೆ ಹೊಡೆಂಬ 1 9
ಇಲ್ಲಿ ನಿಂತು ಮಾತಾಡ್ಬಿಡಲೇ ಜಾಸ್ತಿ ದೇವರ ಪುಣ್ಯ ಈಗ ತಾನು ಹಿಡಿದಿಲ್ಲ ಅಪ್ಪ ಕುಸ್ತೆ ನಮ್ಮ ಚಲೋ ಆತೈತಲೇ ಇವತ್ತು ರಾತ್ರಿ ನಮ್ಮಿಬ್ರು ವಸ್ತಿ ಮನೆಯಾಗಲಿ ತಾಳಲೇ ಬರಕ್ ಹೋಗಲಿ ಅಪ್ಪ ರತ್ನ ರತ್ನ ನೀನು ಮುಟ್ಟಿ ನೀನು ಕೆಟ್ಟಿ ಯಾಕ ಅಂತದೇನಾಯ್ತು ಯಾಕಂದ್ರ ಇವನು ಡಾಬದ ಗಿರಾಕಿ ಏನು ಡಾಬದ ಗಿರಾಕಿ ಅಂದ್ರ ಡಾಬದ ಗಿರಾಕಿ ಅಂದ್ರೆ ನಿಮ್ಗೆ ಅಷ್ಟು ಗೊತ್ತಿಲ್ಲನಾ ಇಲ್ಲ ಇವನಿಗೆ ಸಂತಿ ಮಾಡೋದು ಗೊತ್ತಿಲ್ಲ ಅಂತಿ ಕಟ್ಟೋದು ಗೊತ್ತಿಲ್ಲ ಮುಸ್ರಿ ತಿಕ್ಕೋದು ಗೊತ್ತಿಲ್ಲ ಕಸ ಹೊಡಿಯೋದು ಗೊತ್ತಿಲ್ಲ ಡಾಬದ ಒಯ್ಯೋದು ಮಾಡಿ ತಡಿಗೆ ಉಂಡು ಬಿಡೋದು ಇವನಿಗೆ ಕೆಲಸ ಡಾಬದ ಗಿರಾಕಿ ಅಯ್ಯೋ ಹೌದಾ ಮತ್ತೀಗ ನಾ ಅದಕ್ಕೆ ಹೆಂಗ ಮಾಡ್ಲಿ ಅಂತೀನಿ ಈ ಆರಾಮಾಗಿರ್ಬೇಕಂದ್ರೆ ನನ್ನ ಮಾತು ಕೇಳು ನಿನಗಿಂತ ಮೊದ್ಲೆದ್ದು ನೀರು ತಂದು ನಿನಗೆ ಚಾ ಮಾಡಿ ಕೊಟ್ಟು ರೊಟ್ಟಿ ಮಾಡಕ್ ತಟ್ಟಿ ಮುಂದೆ ಜಳಕಕ್ಕೆ ಒಳಗೆ ಬರಂಗ ನೀನು ಜಳಕ ಮಾಡಿಸಿ ಕೊಡ್ರಿಟ್ಟು
ಪಲ್ಲಂಗಿನ ಮೇಲೆ ಕುಂದಿರಿಸಿ ಕೈ ಕಾಲು ಒತ್ತಾನ ಅಂತ ರಾಜಕುಮಾರನ ಕೈ ಹಿಡಿ ಉದ್ದಾಗುತ್ತೆ ನಿನ್ನ ಬಂಗಾರದ ಜಡಿ. ಇಲ್ಲಿ ಬಾಲೆ ನಂತಾಗ ಬಾಲೆ ನನ್ನ ರತ್ನಾತಕ್ ನಿಮ್ದು ಏನಲ್ಲ ಮಾತು ನಂತ ಅವನೊಳ್ಳೆದನಂತಲೇ ಬೇಗ ಏದೇ ಸರಿಯಾದ ಮಗನ ಇಲ್ಲಂದ್ರೆ ಹೊಡಿಕೊಂಡ್ ಹೊಡಿತ್ ನೋಡ್ ಮತ್ತೆ ತಡ್ಕಲೇ ಅವಸರವಾಗಿ ಹುಟ್ಟಿದವನೇ ಯಾಕೆ ಅವಸರ ಮಾಡ್ತೀವಿ ಹೇಳ್ತೀನಿ ತಡ್ಕ ಮತ್ತೆ ಅಯ್ಯಯ್ಯೋ ನಂಗ್ ಮಾತ್ರ ಗೊತ್ತಿಲ್ಲ, ನನಗ್ ಮಾತ್ರ ಈಗ ಅಂತ ಗಂಡನ ಬಗ್ಗೆ ತಂದು ಕೊಡ್ತಾರೋ ಗೊತ್ತಿಲ್ಲ. ನಂಗ ಮಾತ್ರ ಅಂತ ಗಂಡ ಬೇಕ. ಇಲ್ಲೇ ಇದ್ದಾನೆ ನೋಡು, ಇವನೇ ಈ ಬಹದ್ದೂರ್ ಗಂಟು ಬೆಂಕಿ ಚೆಂಡು. ಹೌದಲ್ಲ ಏನೇ ನೀನ್ ಗಂಡ ಮಸಡಿ ನೋಡ ಮಸಡಿ ಮುದಿಕೆ ಮಕ ಆಗೈತಿ. ಇವ ಏನ ನನ್ನ ಬೌದ್ಧರ ಗಂಟ ಅಂತ ನೋಡಕ್ ಜ್ವಾಳದ ಗಂಟ ಆಗ್ಯಾನ. ಅಂದ್ರ ನನಗೆ ಇದೆಲ್ಲ ಕೆಲಸ ಮಾಡೋದಾಗಿಲ್ಲ ಮತ್ತೆ ಇವೆಲ್ಲ ಕೆಲಸ ಮಾಡಕ್ ನಿನ್ ಕೈಲಿ ಆಗುತ್ತಾ? ನಂಬಿಕೆ ಇರಲಿಲ್ಲ ಅಂದ್ರೆ ಫಸ್ಟ್ ನೈಟ್ಗಿಂತ ಮುಂಚಾನೆ ಟೆಸ್ಟ್ ಮಾಡಿ ನೋಡು. ಹೆಂಗ ರಾತ್ರಿ ಕರೆಂಟ್ ಹೋಗೋ ಮಟ ನಿನ್ನ ಮಡಿವಾಳಕ ನೀರು ಬಿಟ್ಟು ಅಂತ ನೋಡು. ರತ್ನ ನಂಬಾಕೋಬಾರ್ದು ಒಂದ್ ಮಾತ ಪೂರ ಸುಳ್ಳು ಕೆಲಸ ನಂಬಕ್ ಮಾತ್ರ ಹೋಗ್ಕೋಬೇಡ. ನಾವ್ ಮಾತ್ರ ನಂಬ್ತೀನಿ, ಯಾಕಂದ್ರೆ ನಂಗ ಕೆಲಸ ಮಾಡೋ ಗಂಡ ಬೇಕಾ, ಅದಕ್ಕೋಸ್ಕರ ಇವನು ಮಾತು ನಂಬೇಕಾಗುತ್ತ.
ಹೆಣ್ಣಿಗಾಗಿ ಸತ್ತವರು ಕೋಟಿ ಜನ. ಮಣ್ಣಿಗಾಗಿ ಸತ್ತವರು ಕೋಟಿ ಜನ. ಶಿವನೇ, ನಿನಗಾಗಿ ಸತ್ತವರನ್ನು ನಾನಾರನ್ನು ಕಾಣೆ ರಾಮನಾಥ ಎಂಬ ನುಡಿಯಂತೆ ನಿನಗಾಗಿ ಸತ್ತವರನ್ನು ನಾನಾರನ್ನು ನೋಡಿಲ್ಲ ಈ ಜಗದಲ್ಲಿ. ಏಕೆಂದರೆ ಇದು ಕಲಿಯುಗ. ನನ್ನಂತ ವೀರ ಪುರುಷರ ಕ್ರಾಂತಿಯುಗ. ಸಮಯಕ್ಕೆ ತಕ್ಕಂತೆ ಸರಮಾಲೆಯಾಗಿ ನನ್ನ ಪ್ರತಿಯೊಂದು ಕಾರ್ಯ ಸಾಧನೆಯಾಗಬೇಕಾದರೆ ಇದು ಈಗಿನ ರಾಜಕೀಯ. ಈ ರಾಜಕೀಯ ಎಂಬ ಗೌಣದಲ್ಲಿ ಸಿಕ್ಕು ನನ್ನಂತವರ ಅಡಿಯಲ್ಲಿ ಉಡಿಯಾಗಿ ಬೀಳಬೇಕಾದರೆ ಹಣ, ಹೆಂಡ, ಹೆಣ್ಣು ಈ ಮೂರನ್ನು ಬೆಳೆಸಲೇಬೇಕು. ಕಾಲಕ್ಕೆ ತಕ್ಕಂತೆ ಬಳಸಿಕೊಂಡು ತಾಳಕ್ಕೆ ತಕ್ಕಂತೆ ಕುಣಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಅಂದಾಗ ನನ್ನ ರಾಜಕೀಯಕ್ಕೊಂದು ಬೆಲೆ. ಎನ್ನ ಮುಂದೆ ತಾಸಿಗೊಂದೊಂದು ಕೊಲೆ. ಅದೇನೆಂದು ನಿಮ್ಮ ಬಾಯಿಂದ ಬಿತ್ತರಿಸಿದೆ, ಅದಕ್ಕೆ ಸದಾ ಉತ್ತರವಿದೆ ಗೌಡ್ರಿ. ಇವತ್ತಿನ ಸಂತೋಷದ ಸಂಭ್ರಮಕ್ಕೆ ಗೆಳೆಯರೆಲ್ಲರನ್ನು ಪಾರ್ಟಿ ಮೀಟಿಂಗ್ಗೆ ಕರೆದಿದ್ದೀರಲ್ಲ, ಎಲ್ಲಿ ಅವರೆಲ್ಲ ಬರ್ಲೇ ಇಲ್ವಾ? ಈಗಲೇ ಬರ್ಲಿಕ್ಕೆ ಹೇಳ್ತೇನೆ ಗೌಡ್ರಿ. ಉಳಿದ ಕೆಲಸ ಸೀತಾಪತಿ ರೆಡಿ ಮಾಡಲು ಹೋಗಿದ್ದಾನೆ. ಓಹೋ, ಮನೋಹರ ಹೆಂಗೆ ಅವರು ಬಂದೇ ಬಿಟ್ರು. ವೆಲ್ಕಮ್ ಮಿಸ್ಟರ್ ಮನೋಹರ, ವೆಲ್ಕಮ್. ಆದರದ ಸ್ವಾಗತ. ತುಂಬಾ ಸಂತೋಷ. ಈ ಮಾತಿಗೆ ನಾನು ತುಂಬಾ ಅಭರಿಯಾಗಿದ್ದೀನಿ. ಮನೋಹರ, ಏನು ಮಾಡಿದ ಕೆಲಸಕ್ಕೆ ಮುಂದಿನ ದಿನಮಾನದಲ್ಲಿ ನನ್ನ ಸಮೂಹ ಸಂಸ್ಥೆಯಲ್ಲಿರುವ ಒಂದು ಶುಗರ್ ಫ್ಯಾಕ್ಟರಿಯೊಂದನ್ನು ನಿನಗೆ ಸ್ವಂತವಾಗಿ ಬೆರೆಸಿಕೊಡ್ತೇನೆ. ಓಕೆ ಓಕೆ, ಯಾವ ಕೆಲಸ ಬಿಡಿ ಸರ್. ನಾನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ಬರೀ ಆ ಶಶಿಧರನನ್ನು ಮನೆಯಿಂದ ಹೊರ ಹಾಕಿ ಮಹಾರಾಜನನ್ನು ಮನೆಯಿಂದ ಹೊರ ಹಾಕಿ ಆ ಧರ್ಮರಾಜನನ್ನು ಬೀದಿ ಪಾಲಿ ಮಾಡಿ ಉಳಿದಂತೂ ಏನು ತೃಪ್ತಿ ಪಡಬೇಡಿ. ಹೌದು, ಆ ವೀರನನ್ನ ಕಾಲಡಿಯ ಉಡಿಯಾಗಿ ಬೀಳಬೇಕು. ನಂತರ ನಾನು ಹೆಚ್ಚಿಕೊಂಡಿರುವ ಆ ಭೂಮಿ ನನ್ನ ಕೈವಶವಾಗಲೇಬೇಕು. ಅಂದಾಗ ನನಗೆ ತೃಪ್ತಿ. ಅಲ್ಲಿಯವರೆಗೂ ನನಗೆ ನಿದ್ದೆಯೂ ಇಲ್ಲ, ನೀರಡಿಕೆಯೂ ಇಲ್ಲ. ಅಷ್ಟೇ ಅಲ್ಲ, ಆ ನಿನ್ನ ತಂಗಿ ನಿನ್ನ ಮನೆ ಸೇರಬೇಕು. ನಿನ್ನ ಮನೆ ಸೇರಿದಾಗ ಆ ಬೀರ ನನ್ನ ಹೆಂಡತಿ ಎಲ್ಲಿದ್ದಾಳೆ ಎಂದು ನಿನ್ನ ಮನೆ ಸೇರಿದಾಗ ಅವನ ಹೆಣ ನಡು ಮನೆಯಲ್ಲಿ ಆಗಬೇಕು. ಆ ನಂತರ ನಾವೆಲ್ಲರೂ ಕರೆಸಿ ನಗಬೇಕು.
ಒಡೆಯರಾಗಲಿಕ್ಕೆ ಸಾಧ್ಯ. ಹೌದು, ಆ ಮಂಗಳಾಳ ಸ್ಥಿತಿ ಆ ಬೀರನಿಗೂ ಬರಲೇಬೇಕು. ಏನಂತ ಹೇಳಿರಿ? ನಿಮ್ಮ ತಂಗಿಯಾದ ಲಕ್ಷ್ಮಿಯನ್ನು ಈಗಲೇ ಎತ್ತಿ ತಂದು ನಿಮ್ಮ ಮುಂದೆ ಇರ್ತಲೇ, ಇಲ್ಲ ಆ ಬೀರನನ್ನು ಎಡೆಮುಡಿ ಕಟ್ಟು ತಂದು ಒಗೆಯಲಿ, ಇಲ್ಲ ಅವರಿದ್ದ ಮನೆಗೆ ಬೆಂಕಿ ಹಚ್ಚಿ ಅವರೆಲ್ಲರನ್ನು ಸುಟ್ಟು ಬಿಡಲಿ. ಮಾಂತ್ರಿಕ, ಇದನ್ನೆಲ್ಲ ಮಾಡುವ ಮುನ್ನ ಅವರೆಲ್ಲರೂ ಇದ್ದಾರೆ ಇಲ್ಲ, ಆ ಸಚಿನ ಈ ಪಾರ್ಟಿಗೆ ಕರೆಸಿ ಎಲ್ಲವನ್ನು ತಿಳಿಯಬೇಕು. ಆ ನಂತರ ಈ ಕೆಲಸಕ್ಕೆ ಕೈ ಹಾಕೋಣ. ಒಂದು ಮಾತು, ಮತ್ತು ಮೂಡಿಸಿದ ಬರದಲ್ಲಿ ನೀವೇನಾದರೂ ಆ ಮಂಗಳಾಳ ವಿಷಯ ಹೇಳಿಬಿಟ್ರೆ ಆಗ ಕೊಲೆಗಾರ ನಾನೇ ಆಗಿ ಸಿಕ್ಕಾಕೊಂಡು ಬಿಡುತ್ತೇನೆ. ಸರದಿಂದ ಮಾತನಾಡಿ. ಅದಕ್ಕೇಕೆ ನೀವು ಭಯಪಡ್ತೀರಿ ನೋಡ್ರಿ? ಆ ಶಶಿಧರನೇ ನಮ್ಮವನಾಗಿರುವಾಗ ಆ ಚಿಂತೆ ನಿಮಗೇಕೆ? ನೋಡಿ, ಆಕಾಶವೇ ಮೈ ಮೇಲೆ ಬಿದ್ದರು, ಈ ಭೂಮಿ ಇಬ್ಬಾಗವಾದರು ಆ ಶಶಿ ನಿಮ್ಮ ಮಾತು ತಪ್ಪಲಾರ. ಆ ಶಶಿಧರನ ಅಧಿಕಾರವೇ ನನ್ನ ತಂಗಿಯ ಕೈವಶದಲ್ಲಿ. ನೀವು ಅಂಜುವ ಅಗತ್ಯವಿಲ್ಲ. ಬೇಗ ಸೀತಾಪತಿಯನ್ನು ಕರೆದು ಈ ಕಾರ್ಯಕ್ಕೆ ಚಾಲನೆ ಕೊಡಿ. ಬಂದೆ ಮನವರ, ನಿನ್ನ ಹತ್ತಿರನೇ ಬಂದೆ. ನಮಸ್ಕಾರ ತಮ್ಮಂತ ಹಿರಿಯರಿಗೆ. ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬನ್ನಿ. ನಿಮಗೆ ಈ ನನ್ನ ಪಾರ್ಟಿಗೆ ಬಂದಿದ್ದಕ್ಕೆ ತಮಗೆ ಆದರದ ಆತ್ಮೀಯ ಸ್ವಾಗತ. ಹಾ, ಬನ್ನಿ, ಕುಳಿತುಕೊಳ್ಳಿ. ತಮ್ಮ ಕೃಪೆಯಿಂದ ಚೆನ್ನಾಗಿ ನಡೀತಿದೆ. ನೀವು ನನ್ನ ಪಾಲಿನ ದೇವರಿದ್ದಾಗೆ ಸರ್. ಇಷ್ಟು ಮಾಡಿದ್ರೆ ಏನು ಬಂತು ಸಾವ್ರೆ? ತಾವು ಗೃಹ ಮಂತ್ರಿ, ನಾನು ಅವರಪ್ಪಿ, ತಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರಾ. ಸೀತಾಪತಿ ಅವರೇ, ಆಸೆಯ ಚಟವಟಿಕೆಯ ಚತುರರು, ತಾಂತ್ರಿಕ ಮಹಿಮರು. ನಮ್ದು ಬಳಗದ ಬಲ ಮುಂದೆ ಎರಿತೈತ್ರಿ ಸಾಬ್ರ. ತಾರೆ ಬುಟ್ಟು ರೊಟ್ಟಾಗದಿರಲಿ. ಏ ಮಾಂತ್ರಿಕ, ಯಾಕೆ ಸುಮ್ಮನೆ ನಿಂತಿಗೆ ತಮ್ಮ? ಆ ಟೇಬಲ್ ಮೇಲೆ ಶಂಕರ್ಲಿಂಗ ತಂದಿಟ್ಟು ಬಿಡು. ಮಾಡ್ಲಿ, ಈಗ ಹಿಡ್ತೀವಿ ಸೀತಾಪತಿ. ಎಂಡ ಕುಡಿದ ನಂತರ ಎಣ್ಣೆಲ್ಲ ಐತಿ, ಬಂದು ನೋಡಲೇ ಇಂದ ತಮ್ಮ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಅನುಭವಿಸಬೇಕು ಮಗ, ಸತ್ತಾಗ ಆರೋಗ್ಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ.
ಡಾನ್ಸರ್ ತಗೊಳ್ಳಿ ಅಣ್ಣ, ನೀನು ಸಖತ್ತಾಗೆ ಕುಂದಿದ್ಯಾ. ಸೀತಾಪತಿ, ನಮ್ಮ ಮುಂದಿನ ಕೆಲಸ ಸಾಬ್ರೆ, ಮುಂದಿನ ಕೆಲಸ ಈ ಮನವರನ ಮನೆ ಇಚ್ಛೆಂತೆ ನಡೆಯಲಿ, ನಮ್ಮ ಶಶಿಧರನ ಅಧಿಕಾರದಂತೆ ನಡೆಯಲಿ. ನಮ್ಮ ಪ್ಲಾನ್ ಒಟ್ಟಾರೆ ಗುಟ್ಟಾಗದಿರಲಿ. ಹಾಗಂತ ಎಲ್ಲ ಪ್ಲಾನಿಗೆ ಸಿದ್ಧತೆ ಮಾಡೀನಿ. ನಡ್ರಿ, ಎಲ್ಲ ಪ್ಲಾನ್ ಒಳಗೆ ಹೇಳುತ್ತೇನೆ. ಏನು ಫಿಕ್ಸ್ ಮಾಡಿದೆ ವಿವೇಕ? ವಿಮಾನ ನಿಲ್ದಾಣ ತಾವೇನ್ ತಿಳ್ಕೊಂಡಿದ್ರು ಏನು? ನಡ್ರಿ, ಎಲ್ಲ ಒಳಗೆ ಹೇಳುತ್ತ ನಡ್ರಿ. ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಕೈಗಳನ್ನು ಒತ್ತು ಒಯ್ಯುವ ಮುನ್ನ ನಾನಿಗಳ ಶೀಲವನ್ನು ಕದಲೇಬೇಕು. ಲಕ್ಷ್ಮಿ, ಹೇಳು. ಯಾರವರು? ನಾನ್ಯಾರೆಂದು ತಮಗೆ ಹೇಳಿ ಪರಿಚಯಿಸುವ ಅವಶ್ಯಕತೆ ಇಲ್ಲ. ಬೌದಿ ನದಿ ಕಾಮದಿಂದ ಹದಗೆಟ್ಟು ತುಸು ಹಸುವಿಗಾಗಿ ಕಂಗೆಟ್ಟು ನಿನ್ನ ತುಂಬಿದ ಬುತ್ತಿ ಉಂಡು ಹಸು ನೀಚಲು ಬಂದಿರುವೆ. ನೋಡು, ಇಂಥ ಕಾರ್ಯದಲ್ಲಿ ತಾಳಿಂತ ಮಾತಾಸು ತಪ್ಪು. ಅದು ಅದೇ ಈ ದೇಹದ ಗಂಡನಿಗೆ ಅದನಿಗೆ ಗೊತ್ತಿಲ್ಲ ಎಂಬೀಸವಾಗಿ ಅದರ ತಾಳು ಬಿಟ್ಟು ಹೊರಟೋಗಿಲ್ಲ. ಮನೆಗೆ ಹಸಿದು ಬಂದ ಭಿಕ್ಷುಕ ಇಂದು ಹಸುವು ನೀಗಿಸಿಕೊಳ್ಳದೆ ಹಾಗೆ ಹಿಂತಿರುವನೆ ಸಾಧ್ಯವೇ ಇಲ್ಲ. ನೀಗಿಸಿಕೊಂಡೆ ಮುಂದೆ ಹೋಗೋದೇ ಅವನ ಗುರಿ. ಯಾಕೆಂದ್ರೆ ಈ ಬುದ್ಧಿಯಿಂದ ಗಂಡನಿಗೆ ಮೀಸಲಿಟ್ಟಿದ್ದಲ್ಲ. ಅವನು ಇನ್ನು ಕೂಡ ನಿನ್ನ ಕೋರಿಗೆ ತಾಳಿಯನ್ನು ಕಟ್ಟಿಲ್ಲ. ಈ ಬುದ್ಧಿ ನಾನೇ ಮುಂದೆ ತೀರುವೆ. ನಿಂತಿಕೋ, ನನ್ನ ಗಂಡ ತಾಳಿ ಕಟ್ಟಿದ ಊರು ಸಮೀಪ ಬಂದಿದೆ. ಆದ್ರೆ ನನ್ನ ಮಾವನ ಆಜ್ಞೆಯಂತೆ ತೆರೆ ನಿಂತಿದೆ. ನಿಮ್ಮಂತ ಪಾಪ ಕೂಡ ತುಂಬಲೇಬೇಕು. ತುಂಬಿ ನಿಂತಾಗ ನಮ್ಮ ಮನೆಯಲ್ಲಿ ನನ್ನ ಕಾಯಿ ಊದಲೇಬೇಕಲ್ಲೇ. ಅಂತ ವಿದ್ಯದೆ ಬುದ್ಧಿಯನ್ನು ನನ್ನಿಂದಲೇ ಪ್ರಾರಂಭವಾಗಬೇಕಾದರೆ ಅವನಲ್ಲಿ ಹೋಗಬೇಕು ರಣಕಾಹಳೇನು ಜಲದಂಕ ಮಲ ಜಾತಕ ಮಲ್ಲನೆಂದು ನಮ್ಮನ್ನ ಮಾತು ಕೇಳಿ ನಿಮ್ಮ ತಂಗಿದ ಸೂರ್ಯ ಎಂದು ತೀವ್ರ ಮದುವೆ ಮಾಡಿ ದೇವರ ನಮ್ಮ ಮನೆ ಬಿಟ್ಟು ಹಾಕಿದಿಲ್ಲ. ನಾಚಿಕೆ ಕುಣಿಲಿ ಹೆಚ್ಚು ಜನ್ಮಕ್ಕೆ ಮಾತಿ ಬೆಳೆಸಿ ನನ್ನ ಕೇಳ್ತೀರಿ ನನ್ನ ಬಿಡಲಾರೆ. ನಿಂತಿಕೋ.
ನೋಡಿ ಬ್ರದರ್, ನಿನ್ನ ಮಾತಂತೆ ಒಪ್ಪಿಕೊಳ್ಳಿದೆ, ಆದ್ರೆ ನಾನು ಮಾತು ಅದು ಸ್ವಲ್ಪ ಚಿತ್ತಗೊಟ್ಟು ಕೇಳು. ಯಾಕಂದ್ರೆ ಹಸಿವಿನ ಜಾಗ ಹಿಂಗಿಸುವುದು ಈ ಬುದ್ಧಿ, ನಿನ್ನ ಕಾಮದ ಹಿಂಗಿಸುವುದು ಈ ಬುದ್ಧಿ. ಅಂದಾಗೆ ನನ್ನ ಗಂಡ ತುಂಬಾ ಹಸಿದುಕೊಂಡಿದ್ದಾನೆ. ಮೊದಲು ನನ್ನ ಗಂಡ ಊಟ ಬಡಿಸಿ ಅದೇ ಪಾತ್ರೆಯಲ್ಲಿ ಅನ್ನ ತರ್ತೇನೆ, ಊಟ ಮಾಡುವಂತೆ. ನೀಚ, ಅದರಂತೆ ನನ್ನ ಗಂಡನಿಗೆ ಮೀಸಲಾಗಿಟ್ಟುವ ಈ ದೇಶಕ್ಕೆ ಗೊತ್ತಿದ್ರು ಮತ್ತೆ ನನ್ನ ಕಣ್ಣು ಹಾಕುತ್ತಿರುವ ಬೇಬರ್ಸಿ. ಇಲ್ಲಿಗೆ ಮುಗಿತು ನಿನ್ನ ಚೀಲದ ಕಥೆ. ಮತ್ತೆ ನನ್ನ ಮಡದ ಮೈ ಮೇಲೆ ಬಿದ್ದಿರಲೇ ಮಗನೇ, ಈ ಸಲ ನಿನ್ನ ಪ್ರಾಣ ತೆಗೆದೇ ಪ್ರಾಣದ ಹಂಗ ಬರೆಯುವ ಸಂಘ ಬೆಸಿನಲೇ ಬೀರ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ದಾರಿ ಇಲ್ಲದೆ ಬಿದ್ದ ಇವಳಿಗೆ ಬಾಳ ಕೊಡಬೇಕೆಂದು ಬಂದಿದ್ದೇನೆ. ನೀನು ಇಲ್ಲಿಂದ ಕಣ್ಮರಿ ಹಾಯಿಬಿಡು. ಮತ್ತೊಬ್ಬರ ಮಡಿಯಲ್ಲಿ ಅವಳನ್ನು ಕಚ್ಚೇಸಿ ಹಣ್ಣಲ್ಲೇ ಬರುವ ಇವಳು ನನ್ನ ಸೊತ್ತು. ಮತ್ತೆ ಮತ್ತೆ ನಿನ್ನದ ಮಾತನಾಡಿದರೆ ತಡ ಮಾಡದ ಈಗಲೇ ನಿನ್ನ ರುಂಡ ಕಡಿದು ಹಾಕಿಬಿಡಬೇಡು. ನನ್ನ ಸಾಮರ್ಥ್ಯ ಎಂಥದು ಎಂಬುದು ನಿನಗೇನು ತಿಳಿಲ್ಲ. ನನ್ನ ಮೈ ಮುಟ್ಟುವ ಗಂಡು ಇನ್ನು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಮನೆಗಳನ್ನು ಬಿಟ್ಟು ಹೋಗಿಬಿಡು. ಆದರೆ ಇಷ್ಟು ತೋರಿಸಿ ನಾನೆಂತವನೆಂದು ಇನ್ನು ನಿನಗೆ ಪಕ್ಕಾ ತಿಳಿದಿಲ್ಲ. ನಿನ್ನ ಗೌಡನಿಗೆ ಎಲ್ಲರ ಗಂಡನಾರು ನಿಮ್ಮ ಪುಂಡಾಟಿಗೆ ಮಾತಿಗೆ ಹೆದರಿ ಕಟ್ಟಿಕೊಂಡವಳನ್ನ ಕೈ ಬಿಟ್ಟು ಹೋಗಲು ಇವನೇನು ಹೇಳಿಕೊಳ್ಳದಾಗ ಒಟ್ಟಿಲ್ಲಲೇ. ನನ್ನೊಳ್ಳೆ ರಾಯಣ್ಣನ ಕೊಲೆದಾಗ ಒಟ್ಟಿನೆ, ಸಿಂಧೂರ ಲಕ್ಷ್ಮಣ ಗರಿಡಾಗ ಬೆಳೆದಿನಿ. ಬಾರಲೇ ಕಣ್ಣ ಬೇಡ, ನನ್ನನ್ನು ಕೊಲ್ಲಬೇಡ, ಬಿಟ್ಟು ಬಿಡಿ. ಸಾಧ್ಯವಿಲ್ಲ. ಇನ್ನು ನೀನು ಈ ಭೂಮಿಯಲ್ಲೇ ಬದುಕಿರಬಾರದು. ಯಾಕಂದರೆ ನಿನ್ನ ಸೂಳೆಯನ್ನು ನನ್ನ ತಮ್ಮನ ಕೈ ಇಡಿಸಿದಲ್ಲ, ಅದಕ್ಕೆ ಭೀಮನು ದುಶ್ಯಾಸನೆಗೆ ರಕ್ತ ಕುಡಿದಂತೆ ನಾನಿವನು ರಕ್ತ ಕುಡಿಯಲೇ ಇಲ್ಲ. ದುರ್ಯೋಧನ ತೊಡೆಯನ್ನು ಆ ಭೀಮ ಮರಿದಂತ ನಾನಿವನ ತೊಡೆಯನ್ನು ಒತ್ತು ಮರೆಯಲೇ ಇಲ್ಲ. ರಾವಣನ 10 ತಲೆಯನ್ನು ಶ್ರೀರಾಮ ಕತ್ತರಿಸಿದ ನಾನಿವನ ತಲೆಯನ್ನು ಕತ್ತರಿಸಲಿ. ಲಕ್ಷ್ಮಿ ಹೇಳು. ಶ್ರೀ, ಈ ಸಮಯದಲ್ಲಿ ಬಿಟ್ಟು ಬಿಡಿ, ಈ ಬದುಕಿಗೋರಿ ಪಾಪಿ. ಸಾಧ್ಯವಿಲ್ಲ ಲಕ್ಷ್ಮಿ. ಎತ್ತಿದ ಕೊಡಲೆಯನ್ನು ಕೆಳಗೆ ಬಿಡಲಾರೆ. ಎತ್ತಿದ ಕೊಡಲು ಕೇಳಿಸಿದ್ದಾದ್ರೆ ನನ್ನ ಮೇಲೆ ಆನೆಯಾಗಿದೆ. ಲಕ್ಷ್ಮಿ, ಎಂತವನಿಗೆ ಜೀವದಾನ ಮಾಡಿಬಿಟ್ಟಿ. ಹೋಗಲೇ ಹೋಗು, ಸಾರಿ ಬದುಕ ಹೋಗು. ಲಕ್ಷ್ಮಿ, ಇದರಲ್ಲಿ ಏನಿದ್ರೆ ದಯವಿಟ್ಟು ತಪ್ಪನ್ನು ಕ್ಷಮಿಸಿಬಿಡಿ. ಛೇ, ನಿನ್ನಿಂದಲೇ ಎಲ್ಲ ಅಕ್ಷರ ಜ್ಞಾನನು ಅಂತವನಲ್ಲವೇ ನಾನು. ಚೇಚಿ ಅಂತ ಪದ್ಧತಿ ಕಲಿತವರಿಗೆ ಹೇಳಿಕೊಡುವ ಕರ್ತವ್ಯ ನನ್ನದು. ಇರಲಿ, ನಡೆಯಲಿ, ಊಟ ಮಾಡಿ ನಿಮ್ಮ ಕುರಿಗಳು ನಿಮ್ಮ ದಾರಿಯ ಕಾಯ್ತಾ ಇರ್ತಾರೆ. ಹೋಗೋಣ. ನಡಿ, ಆಡುತ್ತಾ ಕುಣಿತಾ ಹೋಗೋಣ. ದೇವತೆ
Thank you.